ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಬೆಡಗಿಹಾಳ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತಮಾನೋತ್ಸವ ಫೆಬ್ರವರಿ 6ರಂದು ವಿವಿಧ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ದೀಪೋತ್ಸವ, ಸತ್ಕಾರ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ರಾಜ್ಯದಲ್ಲಿ ದೇವಾಂಗ ಅಭಿವೃದ್ಧಿ ನಿಗಮ ಮಂಡಳವನ್ನ ಸ್ಥಾಪಿಸುವಂತೆ ಆಗ್ರಹ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ದೇವಾಂಗ ಸಮಾಜ ಬಾಂಧವರಿಂದ ರಾಮದುರ್ಗ ಜಿಲ್ಲಾಧಿಕಾರಿಗಳಿಗೆ ಮನವಿ. ನಿಪ್ಪಾಣಿ ತಾಲೂಕಿನ ಯಮಗರ್ನಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಸಚಿವೆ ಶಶಿಕಲಾ ಜೊಲ್ಲೆ. ಬಿಜೆಪಿ ಮುಖಂಡ ವಿಜಯ್ ಕುಮಾರ್ ಅಭಿಮತ. ಸದಲ್ಗ ಅಗ್ನಿಶಾಮಕ ವಾಹನಗಳು ಅಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಗ್ನಿ ದುರಂತ ನಡೆದ ಸ್ಥಳದಲ್ಲಿ ತುರ್ತು ಸೇವೆಗೆ ಸಕಾಲಕ್ಕೆ ಆಗಮಿಸದ ವಾಹನಗಳು. ಸದಲ್ಗ ಅಗ್ನಿಶಾಮಕ ಠಾಣೆಯತ್ತ ಗಮನ ಹರಿಸಬೇಕಿದೆ ಮೇಲಾಧಿಕಾರಿಗಳು. ರಾಜ್ಯದಲ್ಲಿ ದೇವಾಂಗ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪಿಸಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ನೂರಾರು ದೇವಾಂಗ ಸಮಾಜದ ಜನರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಮದುರ್ಗ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಶನಿವಾರದಂದು ತಾಲೂಕು ದೇವಾಂಗ ಅಭಿವೃದ್ಧಿ ಪ್ರಾಧಿಕಾರ ಹೋರಾಟ ಸಮಿತಿ ಕರೆ ನೀಡಿದ ಪ್ರತಿಭಟನೆಗೆ ತಾಲೂಕಿನ ಕಟಕೋಳ್, ಮಣಿಹಾಳ್, ಸುರೇವಾನ್, ಹಲಗತ್ತಿ ಮತ್ತು ಮುದಕವಿ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಜಮಾಯಿಸಿ ಸ್ಥಳೀಯ ಬನಕಾರ್ಪೇಟೆಯ ಬನಶಂಕರಿ ದೇವಸ್ಥಾನದಿಂದ ನೇಕಾರ್ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಹಶೀಲ್ದಾರ್ ಗಿರೀಶ್ ಸ್ವಾದಿಯವರಿಗೆ ಮನವಿ ಸಲ್ಲಿಸಿದರು. ಸರ್, ನಾವು ತೀರಾ ಹಿಂದುಳಿದಿದ್ದೀವಿ ಸರ್. ರಾಜ್ಯದೊಳಗೆ ನಾವು ದೇವಾಂಗದ ಜನಾಂಗದವರಿಗೂ ಸರ್ ನೇಕಾರಿಕೆ ಮಾಡ್ಕೊಂಡು ನಾವು ಮೂಲ ಉದ್ಯೋಗ ನೇಕಾರ ಸರ್. ನಮ್ಗೆ ಏನಾಗೈತಿ, ಮರಾಠ ಅಭಿವೃದ್ಧಿ ಕಾಮ ಈಗಾಗಲೇ ಯಡಿಯೂರಪ್ಪನು 500 ಕೋಟಿ ಇವತ್ತು ಅನುದಾನ ಮಾಡಿ ಒಂದು ಮಾರಾಟ ಅಭಿವೃದ್ಧಿಗೆ ನಾವು ಮಾಡ್ಯಾರ ಸರ್. ಅದರಂತೆ ನಮಗೂ ಸರ್ ನಾವು ಬಡತನದಿಂದ ಬಂದವರು ಸರ್ ನಾವೆಲ್ಲ. ಅದಕ್ಕೆ ನಮ್ಮ ಮಕ್ಕಳು ಇವತ್ತು ವಿದ್ಯಾಭ್ಯಾಸಕ್ಕಾಗಿ ಒಂದು ನಿಗಮ ಮಾಡಿದ್ರೆ, ಅಭಿವೃದ್ಧಿ ದೇವಾಂಗ ಅಭಿವೃದ್ಧಿ ಮಾಡಿದ್ರೆ ಸರ್ ನಮಗೂ ಒಂದು ಏನು ಅನುಕೂಲ ಆದೀತು ಅನ್ನುವಂಥ ಒಂದು ಇಚ್ಛೆಯಿಂದ ಸರ್ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸರ್. ಇವತ್ತು ಯಾಕಪ್ಪ ಅಂತಂದ್ರೆ ನಮ್ಮ ಬಡತನದಿಂದ ಬರುವಂಥ ಜನಾಂಗದ ಭಾಳ ಸರ್ ನಾವು ದೇವಾಂಗದವರು. ಎಲ್ಲಿ ಬೇಕಾದಲ್ಲಿ ಕರ್ನಾಟಕದ ಸಾಕಷ್ಟು ಜನಾಂಗದ ಸರ್ ನಾವು ಅಭಿವೃದ್ಧಿ ಹೊಂದಿಲ್ಲ ಸರ್. ಅದಕ್ಕಾಗಿ ಏನೈತಿ, ಮುಖ್ಯಮಂತ್ರಿಗಳು ಇದೊಂದು ಮನಸ್ಸು ಮಾಡಿ ಮಾರಾಟ ಅಭಿವೃದ್ಧಿ ನಿಗಮ ಏನೋ ಒಂದು ಸ್ಥಾಪನೆ ಮಾಡಿದಾರೋ ಅದರಂತೆ ನಮ್ಮ ದೇವಾಂಗ ಅಭಿವೃದ್ಧಿ ನಿಗಮ ಮಾಡಿ ಸ್ಥಾಪನೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸಬೇಕಂತೇಳಿ ಅವರಲ್ಲಿ ಕೈ ಮುಗಿದು ಸರ್. ನಮ್ಗೆ ಏನೈತಿ ಸರ್, ಫಸ್ಟ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈಗಾಗಲೇ 2 ಇಯರ್ಗೆ ಹೋಗಿ ಸೇರ್ತೀವಿ ಸರ್ ನಾವು. ಆದ್ರೆ ಏನೈತಿ ಸರ್, ಅದರಿಂದ ನಮ್ಗೆ ಅನುಕೂಲ ಆಗೈತೆ ಸರ್. ಇನ್ನೂ ನಮ್ಗೆ ಏನಾಗಿದೆ ಸರ್, ಕೆಲವೊಂದು ಕೈಮಗ್ಗದ ನಿಗಮ ಮತ್ತು ಪೌರ್ಮಗ್ಗ ಅಭಿವೃದ್ಧಿ ನಿಗಮ ಅಂತ ಒಂದು 2 ನಿಗಮ ಅದಾವ ಸರ್. ಇವಾಗಲೇ ಏನು ಮಾಡ್ತಾರೆ ಸರ್ ಅಂದ್ರೆ, ಕೈಮಗ್ಗ ಅಭಿವೃದ್ಧಿ ಮತ್ತು ಪೌರ್ಮಗ್ಗ ಅಭಿವೃದ್ಧಿ ನಿಗಮದಲ್ಲಿ ನಮಗೆ ಇವತ್ತು 2A ಏನು ಮಾಡ್ತಾರೆ ಸರ್, ನಮ್ಗೆ 90% ಡಿಸ್ಕೌಂಟ್ 50% ಡಿಸ್ಕೌಂಟ್ ಕೊಡ್ತಾರೆ ಸರ್. ಇತರ ಜನಾಂಗಕ್ಕೆ ಸರ್ 50% 10% ಕೊಡ್ತಾರೆ ಸರ್. ಅದಕ್ಕೆ ನಮಗೂ ಅದು ಸೇರ್ಬೇಕು ಸರ್. ನಮಗೇನಾಗಿದೆ ಸರ್, ಇತರರಿಗೆ 1 ಲಕ್ಷ ರೂಪಾಯಿ ಲೋನ್ ಕೊಟ್ಟರೆ 10,000 ರೂಪಾಯಿ ಅವ್ರಗಡೆ ತುಂಬಿಸ್ಕೊತಾರೆ ಸರ್. ನಮಗೆ 1 ಲಕ್ಷ ರೂಪಾಯಿ ಲೋನ್ ಕೊಟ್ಟರೆ ಇವತ್ತು ಸಬ್ಸಿಡಿ ಮಕ್ಕಳ ಬಗ್ಗೆ ಹೇಳ್ತಾರೆ ಸರ್. ನಮಗೆ ಏನು ಮಾಡ್ತಾರೆ ಸರ್, 50% ತುಂಬಿಸ್ಕೊತಾರೆ ಸರ್. ಅದಕ್ಕೆ ನಮಗೂ ಅಂಥ ಸೌಲಭ್ಯಗಳು ಸಿಗಬೇಕು ಸರ್. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇನ್ನೂ ಹೆಚ್ಚಿನ ಅನುಕೂಲ ಮಾಡಿಕೊಂಡು. ರಾಜ್ಯದಲ್ಲಿ ಸುಮಾರು 30 ಲಕ್ಷಕ್ಕಿಂತಲೂ ಅಧಿಕ ದೇವಾಂಗ ಜನಾಂಗದವರು ವಾಸಿಸುತ್ತಿದ್ದು ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ತೀರಾ ಹಿಂದುಳಿದಿದೆ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜು ಅರಸುರವರ ಅವಧಿಯಲ್ಲಿ ದೇವಾಂಗ ಸಮಾಜವನ್ನ 2A ವರ್ಗಕ್ಕೆ ಸೇರಿಸಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಮೂಲಕ ಹಲವು ಸೌಲಭ್ಯಗಳನ್ನ ನೀಡುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಸಮಾಜವನ್ನ ಕಡೆಗಣಿಸಲಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಮತ್ತೆ ಇನ್ನೊಂದು ಏನೈತೆ, ನಮ್ಮ ಮುಖ್ಯ ಸ್ಥಳ ಬಾದಾಮಿ ಬನಶಂಕರಿ ಸರ್. ನಮ್ಮ ದೇವಾಂಗ ಕುಲದೇವತೆಯ ನೆಲೆಸಿರುವಂಥ ಒಂದು ಬಾದಾಮಿ ನೆಲೆಬಿಡು ಸರ್, ಬನಶಂಕರಿ ನೆಲೆಬಿಡು ಸರ್. ಅಲ್ಲಿ ಏನಾಗಿದೆ ಸರ್, ನಮ್ಗೆ ಇನ್ನೂ ಬೇರೆ ಪ್ರವಾಸಿ ಮಂದಿರ ನೋಡಿದ್ರೆ ನಾವು ಸರ್ ಇನ್ನೂ ತೀರಾ ಹಿಂದುಳಿದಿದ್ದೀವಿ ಸರ್. ಅದು ನಮ್ಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಾಕ ಸರ್ ಸಾಕಷ್ಟು ಜಾಗ ಇದೆ ಸರ್. ಅಲ್ಲಿ ತಮ್ಮ ಬರುವಂಥ ಪ್ರವಾಸೋದ್ಯಮಿ ಇರ್ತಕ್ಕಂಥ ಬಾದಾಮಿ ಸರ್, ಪಕ್ಕದ ಊರು ಬಾದಾಮಿ ಇದೆ ಸರ್. ಅಲ್ಲಿ ನಮ್ಮ ಬನಶಂಕರಿನೂ ಬಾದಾಮಿ ಐತೆ, ಅಭಿವೃದ್ಧಿ ಮಾಡಿ ಸರ್ ನಮಗೊಂದು ಪ್ರವಾಸಿ ಕೇಂದ್ರನಾಗಿ ಸರ್ಕಾರ ಘೋಷಣೆ ಮಾಡಬೇಕು. ನಮ್ಮ ಮೂಲ ಪುರುಷರಾದಂಥ ನಮ್ಮ ದಯಾನಂದ ಪುರಿಯವರ ಒಂದು ಹಂಪಿ ಹೇಮಕೂಟ ಭಾರತಕ್ಕೆ ಒಂದೇ ಸರ್. ನಮ್ಮದು ಎಲ್ಲ ರಾಜ್ಯದವರು ಅಂದರು ಸರ್ ನಮ್ಮ ದೇವಾಂಗ ಅಭಿವೃದ್ಧಿ ನಿಗಮ ಪಂಟ್ ಐತೆ ಅನ್ನೋದು ಸರ್ ಹಂಪಿ ಒಳಗೆ ಇದೆ ಸರ್. ಅದನ್ನು ಇನ್ನೂ ಉತ್ತೇಜನ ಮಾಡಬೇಕು ಸರ್. ಯಾಕಂದ್ರೆ ಪುರಾತತ್ವ ಇಲಾಖೆಯಿಂದಾಗಲಿ ಅಥವಾ ತಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದಾಗಲಿ ಸರ್ ಅದನ್ನು ಹೆಚ್ಚಿನ ಅಭಿವೃದ್ಧಿ ಪಡಿಸಿ ನಮ್ಮ ದೇವಾಂಗ ಜನರಿಗೆ ಈಗಾಗಲೇ ಒಂದು ಶಾಖಾ ಮಠ ಕೆಂಪಲಿಂಗ ಹಳ್ಳಿ ಮತ್ತು ಬೆಂಗಳೂರು ನೆಲಮಂಗಲದ ಕೆಂಪಲಿಂಗ ಹಳ್ಳಿ ಒಂದು ಇದೆ ಸರ್. ಅಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕು. ಮೂಲ ಮಠ ಇದ್ದಂಥ ಹಂಪಿಯಲ್ಲಿಯೂ ಸರ್ ಇನ್ನೂ ಹೆಚ್ಚಿನ ಅನುದಾನಕ್ಕಾಗಿ ಸರ್ಕಾರ ನಮ್ಮನ್ನು ಕಣ್ ತೆರೆದು ನೋಡಿ ನಮ್ಮ ಈಗಿರ್ತಕ್ಕಂಥ ದಯಾನಂದ ಪುರಿ ಸ್ವಾಮಿಗಳವರು
ಎಲ್ಲ ಭಾರತ ದೇಶಕ್ಕೆ ಒಬ್ಬರ ಗುರುಪೀಠ ಐತೆ ಸರ್ ಅದು. ಆ ಗುರುಪೀಠವನ್ನು ನಮ್ಗೆ ಇನ್ನಷ್ಟು ಉತ್ತೇಜನ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಕೊಡಬೇಕು. ಸಕಲರ ಮಾನ ಕಾಪಾಡುವ ದೇವಾಂಗ ಜನಾಂಗಕ್ಕೆ ಸರ್ಕಾರವು ಯಾವುದೇ ರೀತಿಯ ಮೀಸಲಾತಿ ಕಲ್ಪಿಸದೆ ಮೂಲೆ ಗುಂಪಾಗಿಸಿದೆ. ದೇಶದ ಎರಡು ಕಣ್ಣುಗಳಲ್ಲಿ ಒಂದು ರೈತ ಮತ್ತೊಂದು ನೇಕಾರ ಎಂದು ಕೇವಲ ಬಾಯಿ ಮಾತಿನಲ್ಲಿ ಹೇಳುತ್ತಿದ್ದೀರಿ. ಕೂಡಲೇ ದೇವಾಂಗ ಸಮಾಜಕ್ಕೂ ದೇವಾಂಗ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ದೇವಾಂಗದವರನ್ನೇ ಅಧ್ಯಕ್ಷರನ್ನಾಗಿ ನೇಮಿಸಬೇಕು. ಆಂಧ್ರಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯದಲ್ಲಿ ದೇವಾಂಗ ಸಮಾಜಕ್ಕೆ ನೀಡಿದ ಸಹಾಯ ಸವಲತ್ತುಗಳನ್ನು ನಮ್ಮ ರಾಜ್ಯದಲ್ಲೂ ನೀಡಬೇಕು. ಕೈಮಗ್ಗ ವೃತ್ತಿ ನಿರತ ಕುಟುಂಬಗಳಿಗೆ 100 ಯೂನಿಟ್ ಉಚಿತ ವಿದ್ಯುತ್ ನೀಡಬೇಕು. ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಜನ್ಮಸ್ಥಳವಾದ ಮುದನೂರು ಅಭಿವೃದ್ಧಿ ಪ್ರಾಧಿಕಾರ, ದೇವಾಂಗದವರ ಶಕ್ತಿ ಕೇಂದ್ರ, ಬಾದಾಮಿ ಬನಶಂಕರಿ ಅಭಿವೃದ್ಧಿ ಪ್ರಾಧಿಕಾರ, ಹಂಪಿ ಹೇಮಕೂಟ ಗಾಯತ್ರಿ ಪೀಠದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕಲ್ಪಿಸುವುದು ಹೀಗೆ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರವನ್ನು ಒತ್ತಾಯಿಸಲಾಯಿತು. ಮತ್ತು ಇನ್ನೊಂದು, ಮುದನೂರಿನಲ್ಲಿ ಇರ್ತಕ್ಕಂಥ ಒಂದು ನಮ್ಮ ದೇವರ ದಾಸಿಮಯ್ಯನವರು, ನಮ್ಮ ದೇವಾಂಗ ಗುರುಗಳವರು, ಅವರು ಆದ್ಯ ವಚನಕಾರರು. ಬಸವಣ್ಣವರಿಗಿಂತ ಮೊದಲ ವಚನ ಬರೆದಂಥ ಒಬ್ಬ ನಮ್ಮ ಗುರುಗಳವರು. ಅದು ಮುದನೂರಲ್ಲಿ, ಸುರಪುರ ತಾಲೂಕು ಮುದನೂರಲ್ಲಿದೆ ಸರ್. ಅದು ಯಾದಗಿರಿ ಜಿಲ್ಲೆಯ ಒಳಗೆ. ಅದು ಸರ್ ಏನು ಅಭಿವೃದ್ಧಿ ಕಾಣದೆ ಹಳೆ ಇರ್ತಕ್ಕಂಥ ಮಠಗಳು ಮತ್ತು ಮಂದಿರಗಳು ಹಾಗೆ ಇದ್ದಾವೆ ಸರ್. ಅಲ್ಲಿ ಈಗಾಗಲೇ ಅವರ ಕುಲ ಪುರುಷರು ಒಬ್ಬರು ಸರ್, ಈಗ ರಾಮಸ್ವಾಮಿ ಅಂತ ಒಬ್ರು ಇದ್ದಾರೆ ಸರ್. ಅವರ ಮನೆ ನೋಡಿದೆ ಸರ್, ತುಂಬ ಹಳೆಯ ಮನೆಯಾಗಿದೆ ಸರ್. ಅವ್ರನ್ನ ಅಭಿವೃದ್ಧಿ ಪಡಿಸಾಕ ನಮ್ಗೆ ಅಲ್ಲಿ ಇರ್ತಕ್ಕಂಥ ಮೂರು ಹಿರಿಯರ ಗದ್ದಿಗೆಗಳಿದ್ದಾವೆ ಸರ್. ತಾವು ಬೇಕಾದ್ರೆ ಸರ್ಕಾರ ಹೋಗಿ ವೀಕ್ಷಣೆ ಮಾಡಬಹುದು. ಮುಖ್ಯಮಂತ್ರಿಯವರು ಒಂದು ಟೈಮ್ದಾಗ ಇರ್ತಕ್ಕಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಟೈಮ್ದಾಗ MD ಲಕ್ಷ್ಮಣ ನಾರಾಯಣ ಅವರ ನೇತೃತ್ವದಲ್ಲಿ ಕೂಡ ಒಳ್ಳೆ ಒಂದು ಸಮಾವೇಶ ಮಾಡಿದ್ದು ಮುಖ್ಯಮಂತ್ರಿಯವ್ರಿಗೆ ಗೊತ್ತೈತೆ ಸರ್. ಅದು ಹಾಗೆ ಉಳಿದೆ ಸರ್. ಈಗ ನಾನು ಅಂದಾಜು ಒಂದು 15-20 ವರ್ಷದಿಂದ ಮಾಡಿದ್ದೆ ಸರ್. ಅದು ಏನು ಅಭಿವೃದ್ಧಿ ಕಂಡಿಲ್ಲ. ಈಗಾದರೂ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಅದನ್ನು ಅಭಿವೃದ್ಧಿ ಪಡಿಸಬೇಕಂತೇಳಿ ತಮ್ಮಲ್ಲಿ ಪ್ರಕಟಣೆ ಬೀಳ್ಬೋದು. ನಾವು 12 ಬೇಡಿಕೆ ಇದಾವೆ ಸರ್. ಒಟ್ಟು ಕೊಟ್ಟಾರೆ ಸರ್. ವಿದ್ಯುತ್ ಏನು ಸರ್, ಇನ್ನೊಂದು ಏನು ನಡೀತದೆ ಅಂದರೆ ವಿದ್ಯುತ್ ಏನು ಸರ್, ನಮಗೇನು ಸರ್ಕಾರದವ್ರು ಏನು ಮಾಡ್ತಾರೆ ಸರ್, ಈಗ ನಮ್ಗೆ ಮಗ್ಗಗಳು ಚಾಲು ಇದ್ರೆ ನಮ್ಗೆ ಮಿನಿಮಮ್ ಚಾರ್ಜ್ ಮಾಡ್ತಾರೆ ಸರ್. ಅದನ್ನು ನಮ್ಗೆ ತೆಗಿಬೇಕಂತ ನಮ್ಗೆ ಗೊತ್ತಾಯ್ತು. ಯಾಕೆ ಮಗ್ಗಗಳು ಚಾಲು ಇದ್ದಾಗ ಯಾಕೆ ಮಿನಿಮಮ್ ಮಾಡಬೇಕು ಸರ್, ನಿಂತ ಮಾತ್ರ ಮಿನಿಮಮ್ ಮಾಡಬೇಕು ಅನ್ನೋದು ಒಂದು ಇದು ಸರ್. ಅದಕ್ಕೆ ನಮ್ಗೆ ಮಗ್ಗಗಳು ಚಾಲು ಇದ್ದಂಥ ಏನು MP ಒಳಗೆ ಏನು ಯಾರು ಬರ್ತಾರೆ ಸರ್, ಅದರ ಸಡಿಲಗೊಳಿಸಿ ಸರ್, ಅದು ಪೂರ್ತಿ ಕಿತ್ತಾಕಬೇಕು. ಏನು ಸುಟ್ಟಂಥ ಯೂನಿಟ್ ಮಾತ್ರ ಅದನ್ನು ಆಕರಣೆ ಮಾಡಬೇಕಂತ ಸರ್ಕಾರ ಕೇಳ್ಕೊತೀವಿ ಸರ್. ನಮ್ಮ ಹೆಸರು ವಿಠಲ್ ಮುರುಡಿ ಅಂತ. ತಾಲೂಕು ದೇವಾಂಗ ಅಭಿವೃದ್ಧಿ ಪ್ರಾಧಿಕಾರ ಹೋರಾಟದ ಅಧ್ಯಕ್ಷ ವಿಠಲ್ ಮುರುಡಿ, ಪುರಸಭೆ ಅಧ್ಯಕ್ಷ ಶಂಕರ್ ಬೆನ್ನೂರ್, ಶಂಕರಣ್ಣ ಮುರುಡಿ, ಅಶೋಕ್ ಸುಳಿಭಾವಿ, ಏಕನಾಥ್ ಕೊಣ್ಣೂರ್, ಶಿವಾನಂದ ಬಳ್ಳಾರಿ, ಈರಪ್ಪ ಕೊಣ್ಣೂರ್, ಚಿನ್ನಪ್ಪ ಕಳಸನವರ್, ಕುಬೇರ್ ಗರಡಿಮನಿ, PR ಸುಳಿಭಾವಿ, ಈರಣ್ಣ ಪಾತಾಳಿ, ನಾರಾಯಣ್ ಬೆನ್ನೂರ್, ರಾಮಚಂದ್ರ ಯಾದವಾಡ್, ಜೀವಪ್ಪ ಕಡ್ಡಿ ಸೇರಿದಂತೆ ನೂರಾರು ಜನರು ಪಾಲ್ಗೊಂಡಿದ್ದರು. ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ಪೊಲೀಸರ ತಂಡಕ್ಕೆ ಮಹತ್ವದ ಮಾಹಿತಿಗಳು ಲಭ್ಯವಾಗಿದ್ದು, ಕೃತ್ಯದ ಹಿಂದೆ ಭಯೋತ್ಪಾದಕರ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳದ ಪಕ್ಕದಲ್ಲಿಯೇ ಲಕೋಟೆ ಪತ್ತೆಯಾಗಿದ್ದು, ಅದರಲ್ಲಿ ಇದು ಕೇವಲ ಟ್ರಯಲ್ ಅಷ್ಟೇ ಎಂದು ಬರೆದಿರುವ ಪತ್ರ ಪತ್ತೆಯಾಗಿದೆ. ಈ ಮೂಲಕ ಭಾರತದಲ್ಲಿ ಮತ್ತಷ್ಟು ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಉಗ್ರರು ಸಂಚು ರೂಪಿಸಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಬಳಕೆ ಮಾಡಲಾಗಿದೆ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ. ಇನ್ನು ಜನವರಿ 29ರಂದು ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಕಾರಿನಲ್ಲಿ ಬಂದಿಳಿದ 2 ವ್ಯಕ್ತಿಗಳಿಂದ ಈ ಕೃತ್ಯ ನಡೆದಿರುವ ಬಗ್ಗೆ CCTV ದೃಶ್ಯಾವಳಿಗಳಲ್ಲಿ ಮಾಹಿತಿ ಲಭ್ಯವಾಗಿದೆ. ಜನರ ಸಮಸ್ಯೆಗಳಿಗೆ ಸಚಿವೆ ಶಶಿಕಲಾ ಜೊಲ್ಲೆ ಸ್ಪಂದಿಸುತ್ತಿದ್ದು, ಜನರಿಗೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ವಿಜಯ್ ಕುಮಾರ್ ಅಭಿಮತ ವ್ಯಕ್ತಪಡಿಸಿದರು. ಅವರು ನಿಪ್ಪಾಣಿ ತಾಲೂಕಿನ ಯಮಗರ್ಣಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಶನಿವಾರದಂದು ಯಮಗರ್ಣಿ ಗ್ರಾಮದ ನವಗ್ರಾಮದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆಯವರ ವಿಶೇಷ ಪ್ರಯತ್ನದಿಂದ ಮಂಜೂರಾದ 11,32,000 ರೂಪಾಯಿ ಅನುದಾನದಲ್ಲಿ ಮಂಜೂರಾದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಗ್ರಾಮದ ಬಿಜೆಪಿ ಮುಖಂಡ ವಿಜಯ್ ಕುಮಾರ್ ಮಾತನಾಡುತ್ತಿದ್ದರು. प्रयत्नातून आपल्या या नवग्रामसाठी 11,80,000चा निधी मंजूर झालेला आहे. त्याकरता सर्व ग्रामस्थांच्या वतीनं आणि भाजपच्या कार्यकर्त्यांच्या वतीनं
मी पहिल्यांदा अण्णा वहिनींचं मनपूर्वक आभार मानतो। या ठिकाणी या लोकांची बऱ्याच वर्षापासून मागणी होती की बाबा येण्या जाण्यासाठी आपल्याला रस्त्याची गरज आहे आणि ती फक्त आम्ही अण्णा वहिनींच्या कानावरती घातल्यानंतर त्यांनी क्षणिक मंजूर करून आम्हाला या ठिकाणी बऱ्यापैकी निधी मंजूर केलेला आहे। या ठिकाणी पाण्याची व्यवस्था 24 तास लाईट पाण्याची व्यवस्था ज्या काही नवग्रामसाठी ज्या ज्या योजना लागतात त्यांनी आम्हाला मंजूर करून दिलेले आहेत। याच पद्धतीनं भविष्यात या दोन्ही साईडनं गटारी असो किंवा इतर काही योजना असतील किंवा घरकुल योजना असतील अशा अनेक योजना त्यांनी आपल्या प्रयत्नातून आम्हाला मंजूर करण्याचं आश्वासन दिलेलं आहे आणि ते करतील अशी आम्हाला आशा आहे। म्हणून मी या ठिकाणी अण्णा वहिनींचं त्याच पद्धतीने या ठिकाणी उद्घाटन केल्याबद्दल आम्ही गुड्डू अण्णांचं देखील मनपूर्वक आभार मानून या सर्व ग्रामस्थांचे पुन्हा एकदा आभार मानून ನವಗ್ರಾಮದಲ್ಲಿ ರಸ್ತೆ, ಚರಂಡಿ, ಶುದ್ಧ ಕುಡಿಯುವ ನೀರು, ವಿದ್ಯುತ್ ವ್ಯವಸ್ಥೆ ಆಗಬೇಕೆಂದು ಇಲ್ಲಿನ ಜನರ ಬಹುದಿನದ ಬೇಡಿಕೆಯಾಗಿತ್ತು। ಈ ಬೇಡಿಕೆಗೆ ಸ್ಪಂದಿಸಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ತಮ್ಮ ವಿಶೇಷ ಪ್ರಯತ್ನದಿಂದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದ್ದಾರೆ। ಲೋಕೋಪಯೋಗಿ ಇಲಾಖೆ ಅನುದಾನದ ಅಭಿವೃದ್ಧಿ ಕಾಮಗಾರಿ ಮಂಜೂರಾಗಿದ್ದು ಕಾಮಗಾರಿ ಪೂರ್ಣಗೊಳಿಸಲು ಎಲ್ಲರ ಸಹಕಾರ ಅಗತ್ಯವಿರುವುದಾಗಿ ತಿಳಿಸಿದರು। मामा वर नाही उचलाय तिथलं इथं मागं मार्शेला पण आलं। हॅलो ಆಶಾ ಜ್ಯೋತಿ ವಿಶೇಷ ಮಕ್ಕಳ ಶಾಲೆ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ ಇವರ ಹಸ್ತದಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು। ಕಾರ್ಯಕ್ರಮಕ್ಕೆ ವನಮಾಲಿ ಕದಂ, ಸಲೀಂ ಮುಲ್ಲಾ, ನಂದಕುಮಾರ್ ಚೌಗುಲೆ, ಮಹೇಶ್ ಧವಳೆ, ಅರುಣ್ ಪವಾರ್, ಪಿಂಟು ಪವಾರ್, ಉತ್ತಮ್ ಬೋರ್ಗಾವೆ, ಕಿರಣ್ ಮೂರೆ, ಕಿಶನ್ ತಾಸ್ಕಾವೆ, ಸೈಯದ್ ಲುಕಾಮಾನ್, ಚಂದ್ರಕಾಂತ್ ಮಾಳಿ, ಬಾಪು ವಾಯದಂಡೆ, ಶಂಕರ್ ಕುಂಭಾರ್, ವಸಂತ ಮಾನೆ, ರಘುನಾಥ್ ಮಗದುಂ, ಗಜಾನನ್ ಖಾಡೆ, ಮಹಾವೀರ್ ಬಾಕಿ ಸೇರಿದಂತೆ ಬಿಜೆಪಿ ಮುಖಂಡರು ಹಾಜರಿದ್ದರು। 1921ರಲ್ಲಿ ಕೇವಲ 3000 ಜನವಸತಿ ಹೊಂದಿದ ನಿಪ್ಪಾಣಿ ತಾಲೂಕಿನ ಬೆಡ್ಕಿಹಾಳ್ ಗ್ರಾಮದಲ್ಲಿಯ ವಿಶ್ವನಾಥ್ ಕುಲಕರ್ಣಿ, ಸಿದ್ದು ಅಲ್ಗೂರೆ, ಶಂಕರರಾವ್ ಕುಲಕರ್ಣಿ, ರಾಯಗೊಂಡ ಭೋಜೆ ಪಾಟೀಲ್, ಗುಂಡು ಕುಲಕರ್ಣಿ ಸೇರಿ ಬೆರಳೆಣಿಕೆಯಷ್ಟು ಹಿರಿಯರು ಕೂಡಿ ಸುತ್ತಲಿನ ಹಳ್ಳಿಗಳಲ್ಲಿ ಹುಟ್ಟಿಕೊಂಡ ಸಹಕಾರಿ ಸಂಸ್ಥೆಗಳ ಮಾದರಿಯಲ್ಲಿ ಸಂಸ್ಥೆ ತೆರೆಯಲು ಗ್ರಾಮ ಸೇವಾ ಸಹಕಾರಿ ಸಂಘ ಪ್ರಾರಂಭಿಸಲಾಯಿತು। ಫೆಬ್ರವರಿ 6ರಂದು ಬೆಡಕಿಹಾಳ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತಮಾನೋತ್ಸವ ಸಮಾರಂಭ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆಯಲಿದೆ। 1921ರಲ್ಲಿ ಕೇವಲ 3000 ಜನವಸತಿ ಹೊಂದಿದ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಗ್ರಾಮದಲ್ಲಿನ ವಿಶ್ವನಾಥ್ ಕುಲಕರ್ಣಿ, ಸಿದ್ದು ಅಲಗೂರೆ, ಶಂಕರರಾವ್ ಕುಲಕರ್ಣಿ, ರಾಯಗೊಂಡ ಭೋಜೆ ಪಾಟೀಲ್, ಗುಂಡು ಕುಲಕರ್ಣಿ ಸೇರಿ ಬೆರಳೆಣಿಕೆಯಷ್ಟು ಹಿರಿಯರು ಕೂಡಿ ಸುತ್ತಲಿನ ಹಳ್ಳಿಗಳಲ್ಲಿ ಹುಟ್ಟಿಕೊಂಡ ಸಹಕಾರಿ ಸಂಸ್ಥೆಗಳ ಮಾದರಿಯಲ್ಲಿ ಸಂಸ್ಥೆ ತೆರೆಯಲು ಗ್ರಾಮ ಸೇವಾ ಸಹಕಾರಿ ಸಂಘ ಪ್ರಾರಂಭಿಸಲಾಯಿತು। ಗ್ರಾಮದಲ್ಲಿನ 18 ಸ್ವಾತಂತ್ರ್ಯ ಸೇನಾನಿಗಳು, ರಾಜಕೀಯ ಸಾಮಾಜಿಕ ಕಾರ್ಯಕರ್ತರು ಪ್ರಾರಂಭಿಸಿದ ಈ ಸಂಘ ಜಾತಿ, ಪಂಥ, ಪಕ್ಷ ಭೇದ ಮರೆತು ರಾಜಕೀಯದಿಂದ ದೂರವಿದ್ದು ಗ್ರಾಮದಲ್ಲಿನ ಬಡ ರೈತರ ಆರ್ಥಿಕ ಉನ್ನತಿಗಾಗಿ ಶ್ರಮಿಸುತ್ತಾ ಬಂದಿದ್ದು ಪಾರದರ್ಶಕ ಆಡಳಿತ, ಸಕಾಲಕ್ಕೆ ಸದಸ್ಯರಿಗೆ ವಿನಮ್ರ ಸೇವೆ ಸಲ್ಲಿಸಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಒಂದೊಂದೇ ಹೆಜ್ಜೆ ನೀಡುತ್ತಾ ಬಂದಿದ್ದು ಫೆಬ್ರವರಿ 5, 2021ರಂದು 100 ವರ್ಷ ಪೂರ್ಣಗೊಳ್ಳುತ್ತಿದ್ದು ಫೆಬ್ರವರಿ 6ರಂದು ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿದೆ। ಈ ಶತಮಾನೋತ್ಸವದ ಸವಿನೆನಪಿಗಾಗಿ ಮಾರ್ಚ್ 2020ರವರೆಗೆ ಸಂಘದ ಸದಸ್ಯತ್ವ ಹೊಂದಿದ 2043 ಸದಸ್ಯರಿಗೆ ಬೆಳ್ಳಿಯ ನಾಣ್ಯ, ಟವೆಲ್, ಟೊಪ್ಪಿಗೆ,
ಶ್ರೀಫಲ ನೀಡಿ ಸನ್ಮಾನಿಸಲಾಗುವುದು ಎಂದು ಅಧ್ಯಕ್ಷ ಪಾಸ್ಗೌಡ ಪಾಟೀಲ್ सत्यम टीव्हीಗೆ ತಿಳಿಸಿದರು. बेडक्याळचं ग्रामदैवत श्री सिद्धेश्वरी चरणी प्रथम वंदन करतो. आपल्या बेडक्याळ गावामध्ये बेडक्याळ PKPS या संस्थेची स्थापना 5 फेब्रुवारी 1921 रोजी झाली आणि त्यानंतर आज म्हणजे 5/2/1921ला या संस्थेला 100 वर्ष पूर्ण होत आहेत आणि त्या निमित्तानं आम्ही संचालक मंडळाच्या वतीनं हा शतमानोत्सव कार्यक्रम या ठिकाणी आयोजित केलेला आहे. या ठिकाणी तुम्हा पत्रकारांचं माध्यम मित्रांचं प्रथम स्वागत करतो. बंधूंनो, सांगताना मला अतिशय आनंद वाटतोय. या 100व्या वर्षी हा शतमानोत्सव साजरा करत असताना आम्हाला या ठिकाणी संचालक मंडळ राहण्याचा मान मिळाला. त्याबद्दल मी स्वतःला आमच्या संचालक मंडळाला धन्यवाद देतो. आमचे चेअरमन आदरणीय पास्गौड पाटील हे गेली 40 वर्ष या संस्थेमध्ये संचालक म्हणून काम करत आहेत. बऱ्याच वेळा त्यांनी चेअरमन म्हणून या संस्थेची धुरा स्वीकारलेली आहे आणि ही संस्था ज्या आमच्या पूर्वजांनी स्थापन केली त्यांनाही या ठिकाणी मी धन्यवाद देतो. काही या ठिकाणी हयात नाही, जे काय हयात असतील मग ते माजी संचालक असतील, चेअरमन असतील, त्यांनाही धन्यवाद देतो. कारण असं ही संस्था 100 वर्ष पूर्ण होत असताना या सर्वांचाच सहभाग, या ऊर्जित अवस्थेमध्ये सर्वांचा सहभाग लागला म्हणून ही संस्था आजपर्यंत या ठिकाणी या पदाला येऊन पोहोचलेली आहे. याचा वटवृक्ष झालेला आहे आणि या संस्थेकडून बऱ्याच शेतकऱ्यांचं कल्याण झालेलं आहे. त्यांची आपली आर्थिक उन्नती या संस्थेकडून झालेली आहे. हे सांगताना मला अतिशय आनंद वाटतोय. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಅದ್ದೂರಿಯಿಂದ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವ ಬೆಡಕಿಹಾಳ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಡೆದು ಬಂದ ದಾರಿ, ಸಾಧಿಸಿದ ಪ್ರಗತಿ ಹಾಗೂ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಶತಮಾನೋತ್ಸವ ಕಾರ್ಯಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಶುಕ್ರವಾರ ದಿನಾಂಕ 5 ಫೆಬ್ರವರಿ 2021ರಂದು 8 ಗಂಟೆಗೆ ಕಾರ್ಯಾಲಯದಲ್ಲಿ ಅಶೋಕ್ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ನಿರ್ದೇಶಕ ಪಾಂಡುರಂಗ್ ಪಾಟೀಲ್ ಅವರು ಹಾಗೂ ಅವರ ಪತ್ನಿ ಮನೀಶಾರವರ ಹಸ್ತದಿಂದ ಶಾಂತಿ ವಿಧಾನ, ಅದೇ ದಿನ ಸಾಯಂಕಾಲ 6 ಗಂಟೆಗೆ ಹರಿ ಜೋಶಿ ಅವರ ನೇತೃತ್ವದಲ್ಲಿ ವಿದ್ಯಾ ಹಾಗೂ ವಿಶಾಲ್ ಪಾಟೀಲ್ ದಂಪತಿಗಳಿಂದ ಸತ್ಯನಾರಾಯಣ ಪೂಜೆ ನೆರವೇರಲಿದೆ. ನಂತರ ದೀಪೋತ್ಸವ ಜರುಗಲಿದ್ದು ಶನಿವಾರ ಫೆಬ್ರವರಿ 6ರಂದು ಬೆಳಗ್ಗೆ ಸಮಾರಂಭದ ಸಾನ್ನಿಧ್ಯ ವಹಿಸಲಿರುವ ನಿಡಸೋಶಿ ಮಠದ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಚಿಂಚಣಿ ಮಠದ ಅಲ್ಲಮಪ್ರಭು ಮಹಾಸ್ವಾಮಿಗಳು, ನಾಂದನಿ ಮಠದ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಹಾಗೂ ಮಂಡ್ಯ ಜಿಲ್ಲೆಯ ಆರೆತಿಪುರ ಮಠದ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಸಂಘದ ಅಧ್ಯಕ್ಷ ಪಾಸ್ಗೌಡ ಪಾಟೀಲ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾರಂಭದಲ್ಲಿ ಗ್ರಾಮದೇವರು ಸಿದ್ದೇಶ್ವರ ಮಂದಿರ ಜೈನ ಬಸದಿಗೆ ಶ್ರೀಗಳು ತೆರಳಿ ದೇವರ ದರ್ಶನ ಪಡೆದು ಮುಖ್ಯ ಸಭಾ ಮಂಟಪಕ್ಕೆ ಆಗಮಿಸಲಿದ್ದಾರೆ. ನಂತರ ಅಲ್ಲಿ ಶ್ರೀಗಳ ಪಾದ ಪೂಜೆ ಮಾಡಿ ಮುಖ್ಯ ಕಾರ್ಯಕ್ರಮ ನಡೆಯಲಿದೆ ಎಂದು ಉಪಾಧ್ಯಕ್ಷ ರಾಮಚಂದ್ರ ಡೋಮನಿ ತಿಳಿಸಿದರು. ನಮ್ಮ ಕಾರ್ಯಕ್ರಮ ಈ ಪ್ರಕಾರ ನಮ್ಮ ಪರಿವಾರದ, ನಮ್ಮ ಸಂಸ್ಥೆ ಇದು ನಮ್ಮ ಪರಿವಾರದ 2000 ಮಂದಿದ ಒಂದು ಪರಿವಾರದ. ಆ ಪರಿವಾರದವರು ನಾವು ಈ ಕಾರ್ಯಕ್ರಮ ವ್ಯವಸ್ಥಿಸಲಾಗಬೇಕಾದ್ರೆ ಸ್ವಲ್ಪ ಧಾರ್ಮಿಕ ಮಂದಿರ ಅಂದ್ರೆ ಸಂತ ಮಂದಿನ ತಂದ ಕಾರ್ಯಕ್ರಮ ಮಾಡಬೇಕು ಉದ್ದೇಶದಿಂದ ನಿರ್ಣಯ ಮಾಡಿ ನಾವು ಈ ಭಾಗದಾಗಿದ್ದೇನಂತ ಪ್ರಸಿದ್ಧ ಸ್ವಾಮೀಜಿಯವರ 4 ಮಂದಿಯನ್ನು ಆಮಂತ್ರಣ ಮಾಡಿದ್ದೇವೆ. ಆ ಆಮಂತ್ರಣದಲ್ಲಿ ಮುಖ್ಯವಾಗಿ ಶ್ರೀಮನ್ ನಿರಂಜನ್ ಪ್ರಣವ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ, ಶ್ರೀ ದುರ್ನಿಂದೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಶಿ, परम पूज्य स्वस्ति श्री जिनसेन भट्टारक पट्टाचार्य महास्वामी संस्थान मठ नांदनी, श्रीमन निरंजन प्रणव अलम प्रभु स्वामी जी सिद्ध संस्थान मठ चिंचनी, परम पूज्य स्वस्ति श्री सिद्धांत कीर्ति भट्टारक पट्टाचार्य महास्वामी संस्थान मठ हत्तीपुरम मंड्य इव्रನ್ನ ಆಮಂತ್ರಿತ ಮಾಡಿದ್ದೇವೆ. ಅವರು ನಮ್ಮ ಸ್ವೀಕಾರ ಮಾಡಿದ್ದಾರೆ. ನಾವು ಅವ್ರನ್ನು ಮುಂಜಾನೆ 6 ತಾರೀಕು ಶುಕ್ರವಾರ ದಿನ 6 ತಾರೀಕು ಶನಿವಾರ ದಿನ ಮುಂಜಾನೆ 8 ಗಂಟೆಗೆ ಅವ್ರನ್ನ ಊರ ಅಗಶೆಯಲ್ಲಿ ಸ್ವಾಗತ ಮಾಡಿ ಶ್ರೀ ಸಿದ್ದೇಶ್ವರ ಮಂದಿರ, ಅದೇ ಪ್ರಕಾರ ಜೈನ ಮಂದಿರ ಬಾಟ್ನಾಥ್ ಮಂದಿರ ಭೇಟಿ ದರ್ಶನ ಮಾಡಿ ಸಂಸ್ಥೆಯಲ್ಲಿ ಬಂದು ಅವ್ರ ಪಾದ ಪೂಜೆ ಮಾಡೋದು ನಿಶ್ಚಿತ ಮಾಡಿದ್ದೇವೆ. ಆ ನಂತರ ಸರಿಯಾಗಿ 10 ಗಂಟೆಗೆ ಮಹಾರಾಜರ ಅಲ್ಲಿ ಕಾರ್ಯಕ್ರಮ ಅಲ್ಲಿ ನಾವು ಹೈಸ್ಕೂಲ್ ಗ್ರೌಂಡ್ದಲ್ಲಿ ಮಾಡೋದು ನಿಶ್ಚಿತ ಮಾಡಿದ್ದೇವೆ. ಆತ ನಂತರ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲರಿಗೂ 12 ಗಂಟೆಯಿಂದ ಚಾಲೂ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ರಾಜೇಂದ್ರ ಹಣಬ್ರಟ್ಟಿ, ಶೀತಲ್ ಬೆನಾಡೆ, ಪಾಂಡುರಂಗ್ ಪಾಟೀಲ್, ಪದ್ಮಾಕರ್ ಪಾಟೀಲ್, ದಾದಾ ಸುತಾರ್, ಪ್ರಭಾವತಿ ಬದರ್ಗಡೆ, ಲತಾ ಮಹಾವೀರ್ ಪಾಟೀಲ್
ಹೈಬತ್ತಿ ಕೋರೆ, ಸಿದ್ದು ಸೂರ್ಯವಂಶಿ, ಶಿವಪ್ಪ ಸುಬೇದಾರ್, ಮಲ್ಗೌಡ ಪಾಟೀಲ್ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಜಿತ್ ಧನಾಪ್ಕೋಳ್ ಉಪಸ್ಥಿತರಿದ್ದರು. ತುರ್ತು ಸೇವೆ ಒದಗಿಸಲು ಸರ್ಕಾರ ಸಾರ್ವಜನಿಕರಿಗಾಗಿ ಅನುಕೂಲವಾಗಲೆಂಬ ಉದ್ದೇಶದಿಂದ ಅಗ್ನಿಶಾಮಕ ಠಾಣೆ ತೆರೆದು ವಾಹನಗಳನ್ನು ಉಪಯೋಗಿಸಲಾಗುತ್ತದೆ. ಆದರೆ ವಾಹನಗಳು ನಿಷ್ಕ್ರಿಯವಾಗಿ ಇದರಿಂದ ಅಗ್ನಿ ದುರಂತ ಸಂಭವಿಸುವುದಾಗಿ ತುರ್ತು ಸೇವೆ ದೊರೆಯುತ್ತಿಲ್ಲ. ಇದಕ್ಕೆ ಸದಲ್ಗಾ ಪಟ್ಟಣದ ಅಗ್ನಿಶಾಮಕ ದಳ ಹೊರತಾಗಿಲ್ಲ. ಮೇಲಾಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ಅಗ್ನಿ ದುರಂತದಿಂದ ಆಪತ್ತು ಸಂಭವಿಸಿದಾಗ ತುರ್ತು ಸೇವೆ ಒದಗಿಸಲು ಸರ್ಕಾರ ಸಾರ್ವಜನಿಕರಿಗಾಗಿ ಅನುಕೂಲವಾಗಲೆಂಬ ಉದ್ದೇಶದಿಂದ ಅಗ್ನಿಶಾಮಕ ಠಾಣೆ ತೆರೆದು ವಾಹನಗಳನ್ನು ಉಪಯೋಗಿಸಲಾಗುತ್ತದೆ. ಆದರೆ ಉಪಯೋಗಿಸುವ ವಾಹನಗಳೇ ನಿಷ್ಕ್ರಿಯವಾದರೆ ಅನಾಹುತ ಸಂಭವಿಸಿದ ವ್ಯಕ್ತಿಯನ್ನ ದೇವರೇ ಕಾಪಾಡಬೇಕು. ಹೌದು ವೀಕ್ಷಕರೇ, ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದ ಅಗ್ನಿಶಾಮಕ ಠಾಣೆ ಇದಕ್ಕೆ ಹೊರತಾಗಿಲ್ಲ. ಬರೋಬ್ಬರಿ 36 ವರ್ಷಗಳಿಂದ ಉಪಯೋಗಿಸಲಾಗುತ್ತಿರುವ 2 ಅಗ್ನಿಶಾಮಕ ವಾಹನಗಳು ಕಳೆದ ಅನೇಕ ತಿಂಗಳುಗಳಿಂದ ಕಾರ್ಯನಿರ್ವಹಿಸುತ್ತಿಲ್ಲ. ವಾಹನದ ನೀರಿನ ಟ್ಯಾಂಕ್ ಸೋರಿಕೆಯಾಗುತ್ತಿದ್ದು, ಇನ್ನು ಅಗ್ನಿ ದುರಂತ ಸಂಭವಿಸಿದ ಸ್ಥಳಕ್ಕೆ ಸಕಾಲಕ್ಕೆ ದೌಡಾಯಿಸುವುದಿಲ್ಲ. ಕಾರಣ ಹಳೆಯ ಮೋಡ್ ಕಾಕ್ ಹಾಕಲು ನಿಂತ ವಾಹನಗಳು ತೀವ್ರ ಗತಿಯಲ್ಲಿ ಓಡುವುದೇ ಇಲ್ಲ. ಸದರಿ ವಾಹನಗಳನ್ನು ಬದಲಾಯಿಸಲು ಈಗಾಗಲೇ ಅನೇಕ ಬಾರಿ ಇಲಾಖೆಯ ಮೇಲಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಹೀಗಾಗಿ ಅಗ್ನಿ ದುರಂತಕ್ಕೆ ಸಿಲುಕಿದ ವ್ಯಕ್ತಿಗಳಿಗೆ ಉತ್ತರಿಸುವುದೇ ಕಷ್ಟದಾಯಕವಾಗಿದೆ ಎಂದು ಸದಲ್ಗಾ ಪೊಲೀಸ್ ಠಾಣೆಯ ಅಗ್ನಿಶಾಮಕ ದಳದ ಸಹಾಯಕ ಅಧಿಕಾರಿ ಎಸ್ಜಿ ಕೋರೆ ಸತ್ಯಂ ಟಿವಿ ಪ್ರತಿನಿಧಿಗೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸದಲ್ಗಾ ಅಗ್ನಿಶಾಮಕ ಠಾಣೆಯ ವ್ಯಾಪ್ತಿಯಲ್ಲಿ ಯಕ್ಷಂಬ, ಕಲ್ಲೋಳ್, ಬೋರ್ಗಾಂವ್, ಸದಲ್ಗಾ ಅಗ್ನಿಶಾಮಕ ಠಾಣೆಯ ವ್ಯಾಪ್ತಿಯಲ್ಲಿ ಯಕ್ಷಂಬ, ಕಲ್ಲೋಳ್, ಬೋರ್ಗಾಂವ್, ಕಾರದ್ಗಾ, ಮಂಗೂರ್, ಭೀಮಾಪುರವಾಡಿ, ಭೀವುಶಿ ಸೇರಿದಂತೆ 30ರಿಂದ 40 ಹಳ್ಳಿಗಳು ಬರುತ್ತಿದ್ದು, ಇತ್ತೀಚೆಗಷ್ಟೇ ಸದಲ್ಗಾ ಪಟ್ಟಣದ ಕೂಗಳತೆಯಲ್ಲಿ ಕಬ್ಬಿನ ಗದ್ದೆಗೆ ಆಕಸ್ಮಿಕ ಬೆಂಕಿ ತಗುಲಿ 10 ಎಕರೆಗೂ ಅಧಿಕ ಕಬ್ಬು ಅಗ್ನಿಗಾಹುತಿಯಾದರೂ ಸಹ ಠಾಣೆಯ ವಾಹನಗಳು ಕೈಕೊಟ್ಟಿದ್ದರಿಂದ ಚಿಕ್ಕೋಡಿ ಮತ್ತು ದೂದ್ಗಂಗಾ ಸಕ್ಕರೆ ಕಾರ್ಖಾನೆಯಿಂದ ಅಗ್ನಿ ನಂದಿಸಲು ವಾಹನ ಕರೆಸಬೇಕಾಯಿತು. ಸದ್ಯ ಸದಲ್ಗಾ ಅಗ್ನಿಶಾಮಕ ಠಾಣೆಯಲ್ಲಿ 2 ವಾಹನಗಳಿದ್ದು ಜಾಗ ಬಿಟ್ಟು ಅಗಲುವುದೇ ಇಲ್ಲ. ಕಾರಣ ವಾಹನಗಳು ದುರಸ್ತಿಗೆ ಬಂದಿವೆ. ಈ ವಾಹನಗಳ ನೀರಿನ ಟ್ಯಾಂಕ್ ಸೋರುತ್ತವೆ. ಚಲಿಸುವ ಗತಿ ಕಳೆದುಕೊಂಡು ಅಗ್ನಿ ದುರಂತದ ಸ್ಥಳಕ್ಕೆ ಸಕಾಲಕ್ಕೆ ಸಾಗುವುದೇ ಇಲ್ಲ. ಇನ್ನು 4/1/1999ರಲ್ಲಿ ಕಟ್ಟಲಾದ ಅಗ್ನಿಶಾಮಕ ಠಾಣೆಗೆ ಇದುವರೆಗೆ ಸಂರಕ್ಷಣೆ ಗೋಡೆ ಇಲ್ಲ. ಕಟ್ಟಡದ ಮೇಲ್ಛಾವಣಿ ಸೋರಿಕೆಯಾಗುತ್ತಿದೆ. ಮಳೆಗಾಲದಲ್ಲಿ ಸಿಬ್ಬಂದಿಗೆ ವಸತಿ ಸೌಲಭ್ಯವೂ ಇಲ್ಲ. ಹೀಗೆ ಅನೇಕ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದವರಿಗೆ ಅಗ್ನಿಶಾಮಕ ದಳದ ಸಮಸ್ಯೆಗೆ ಸರ್ಕಾರ, ಜನಪ್ರತಿನಿಧಿಗಳು ಸ್ಪಂದಿಸುವ ಅಗತ್ಯವಿದೆ. ಆದಷ್ಟು ಬೇಗನೆ ಹೊಸ ವಾಹನಗಳನ್ನು ಕಲ್ಪಿಸುವರೆ ಎಂಬುದನ್ನು ಕಾದು ನೋಡಬೇಕಿದೆ. ದಿನದಿಂದ ದಿನಕ್ಕೆ ಪರಿಸರ ಮಾಲಿನ್ಯ ಮತ್ತು ಇಂಧನ ಬೆಲೆ ಏರುತ್ತಿರುವ ಸಂದರ್ಭದಲ್ಲಿ ವಾಹನಗಳ ಸಂಖ್ಯೆ ವಿಪರೀತ ಹೆಚ್ಚುತ್ತಿರುವ ಕುರಿತು ಹಲವರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಈ ಮಧ್ಯೆ ಬೆಳಗಾವಿಯ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ದಿನನಿತ್ಯ ಬ್ಯಾಂಕ್ಗೆ ಸೈಕಲ್ ಮೇಲೆ ಹೋಗಿ ಬರುತ್ತಿದ್ದು ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಹಿರಿಯ ಅಧಿಕಾರಿಯೊಬ್ಬರು ಇಡೀ ಸಮಾಜಕ್ಕೆ ಆದರ್ಶರಾಗಿದ್ದಾರೆ. ಯಾರು ಏನಂದುಕೊಳ್ಳುತ್ತಾರೋ ಎನ್ನುವುದನ್ನು ಚಿಂತಿಸದೆ ಮಾನವ ಜನಾಂಗಕ್ಕೆ ತಮ್ಮ ಕೊಡುಗೆ ನೀಡಲು ಮುಂದಾಗಿದ್ದಾರೆ. ಬೆಳಗಾವಿಯ ಕೆನರಾ ಬ್ಯಾಂಕ್ ವಿಭಾಗೀಯ ವ್ಯವಸ್ಥಾಪಕರಾಗಿರುವ ಸಂಗಮೇಶ್ ಪಡನಾಡ್ ಅವರು ನಿತ್ಯ ತಮ್ಮ ಮನೆಯಿಂದ ಕಚೇರಿಗೆ ಸೈಕಲ್ ಮೇಲೆ ಹೋಗಿ ಬರುತ್ತಾರೆ. ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿ ಹೋಗುವುದಕ್ಕೂ ಸೈಕಲ್ ಬಳಸುತ್ತಿದ್ದಾರೆ. ತೀರಾ ಅನಿವಾರ್ಯವಾದರೆ ಮಾತ್ರ ಅಂತಹ ಸಂದರ್ಭದಲ್ಲಿ ವಾಹನ ಬಳಸುತ್ತೇನೆ ಎಂದು ಶಪಥ ಮಾಡಿದ್ದಾರೆ. ಡಿವಿಷನಲ್ ಮ್ಯಾನೇಜರ್ ಎಂದರೆ ಸಹಜವಾಗಿ ಬ್ಯಾಂಕ್ ಅವರಿಗೆ ವಾಹನ ಸೌಲಭ್ಯವನ್ನು ಒದಗಿಸುತ್ತದೆ. ಉಚಿತ ವಾಹನ, ಉಚಿತ ಇಂಧನ, ಉಚಿತ ವಾಹನ ಚಾಲಕ ಇರುತ್ತಾರೆ. ಆದರೆ ಎಲ್ಲ ಸೌಲಭ್ಯಗಳು ಇದ್ದಾಗ್ಯೂ ಕೂಡ ಇವರು ಸೈಕಲ್ ತುಳಿಯುತ್ತಿರುವುದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದೆ. ಸಂಗಮೇಶ್ ಪಡನಾಡ್ ಮೂಲತಃ ವಿಜಯಪುರದವರು. ಬೆಂಗಳೂರು, ಹಾಸನ, ಕೊಡಗುಗಳಲ್ಲಿ ಕೆಲಸ ಮಾಡಿದ್ದಾರೆ. 1.5 ಕಿಲೋಮೀಟರ್ಗಿಂತ ಕಡಿಮೆ ಮತ್ತು 10 ಕಿಲೋಮೀಟರ್ಗಿಂತ ಕಡಿಮೆ ಭಾರ ಕೈಯಲ್ಲಿದೆ ಎಂದಾದರೆ ನಡೆದುಕೊಂಡೇ ಹೋಗುವ ಅಭ್ಯಾಸವನ್ನ ಸಂಗಮೇಶ್ 15 ವರ್ಷಗಳಿಂದಲೂ ರೂಢಿಸಿಕೊಂಡು ಬಂದಿದ್ದಾರೆ. ಬೆಳಗಾವಿಯಲ್ಲಿ ಕಳೆದ 6 ತಿಂಗಳಿನಿಂದ ಆಗಾಗ ಕಚೇರಿಗೆ ಸೈಕಲ್ ಮೇಲೆ ಹೋಗುವ ರೂಢಿ ಇಟ್ಟುಕೊಂಡಿದ್ದರು. ಆದ್ರೀಗ ನಿರಂತರವಾಗಿ ಸೈಕಲ್ನಲ್ಲೇ ಹೋಗಿ ಬರುತ್ತಾರೆ. ಸಂಗಮೇಶ್ ಅವರು ಬೆಳಗಾವಿಯ ಹನುಮಾನ್ ನಗರ್, ಕುವೆಂಪು ನಗರದಲ್ಲಿ ಮನೆ ಮಾಡಿದ್ದಾರೆ. ಅಲ್ಲಿಂದ ಶ್ರೀಕೃಷ್ಣ ದೇವರಾಯ ಕೊಲ್ಲಾಪುರ ವೃತ್ತದಲ್ಲಿರುವ ಕಚೇರಿಗೆ ಅಂದಾಜು 5 ಕಿಲೋಮೀಟರ್ ನಿತ್ಯ ಸೈಕಲ್ನಲ್ಲಿ ಓಡಾಡುತ್ತಾರೆ. ಹಲವು ದಿನ ಮಧ್ಯಾಹ್ನ ಊಟಕ್ಕೂ ಮನೆಗೆ ಬಂದು ಹೋಗುತ್ತಾರೆ. ಮನೆಯಿಂದ ಕಚೇರಿ ತಲುಪಲು ಕೇವಲ 10-12 ನಿಮಿಷ ಸಾಕು ಎನ್ನುತ್ತಾರೆ ಸಂಗಮೇಶ್.
ಸಂಗಮೇಶ್ ಅವರಿಗೆ ಈಗ 40 ವರ್ಷ ವಯಸ್ಸು. ಕಳೆದ ಸೆಪ್ಟೆಂಬರ್ನಲ್ಲಿ ಅರಣ್ಯ ಇಲಾಖೆ ಹೆಮ್ಮಡ್ಗದಿಂದ ಚಿಕ್ಕಮಗಳೂರಿಗೆ 500 ಕಿಲೋಮೀಟರ್ ಸೇವ್ ಎಲಿಫೆಂಟ್ ಕಾರಿಡಾರ್ ಎನ್ನುವ ಕಾರ್ಯಕ್ರಮದಡಿ ಸೈಕಲ್ ರ್ಯಾಲಿ ಆಯೋಜಿಸಿತ್ತು. ಅದರಲ್ಲೂ ಅವರು ಭಾಗವಹಿಸಿದ್ದರು. ಆಗ ಅವರಿಗೆ ಹೊಸ ಯೋಚನೆ ಬಂತು. ನಾವು ದಿನನಿತ್ಯದ ಕೆಲಸಗಳನ್ನು ಸೈಕಲ್ನಲ್ಲೇ ಏಕೆ ಮಾಡಬಾರದೆಂದು. ವಾಪಸ್ ಬಂದ ನಂತರ ಇದನ್ನ ರೂಢಿಸಿಕೊಂಡಿದ್ದಾರೆ. ಹೊರಗಡೆ ಬ್ರಾಂಚ್ ವಿಸಿಟ್ ಇದ್ರೆ ಮಾತ್ರ ಕಚೇರಿಯ ವಾಹನ ಬಳಸುತ್ತಾರೆ. ಬೆಳಗಾವಿಯಲ್ಲಿ ಸೈಕಲ್ ಮೇಲೆ ಓಡಾಡಲು ಎಲ್ಲ ರೀತಿಯ ಅನುಕೂಲಗಳಿವೆ. ನಗರ ಬಹಳ ದೊಡ್ಡದೂ ಅಲ್ಲ. ನಗರದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಲು ಗರಿಷ್ಠ 8 ರಿಂದ 10 ಕಿಲೋಮೀಟರ್ ಅಷ್ಟೇ. ವಾತಾವರಣ ಕೂಡ ಉತ್ತಮವಾಗಿದೆ. ವಿಪರೀತ ಬಿಸಿಲು ಇಲ್ಲ, ಬಹಳ ಧೂಳು ಇಲ್ಲ. ಹಾಗಾಗಿ ಅತ್ಯಂತ ಖುಷಿಯಿಂದ ನಾನು ಓಡಾಡುತ್ತಿದ್ದೇನೆ ಎಂದು ಸಂಗಮೇಶ್ ಹೇಳಿದ್ದಾರೆ. ವಾಹನದಲ್ಲಿ ಕಚೇರಿಯಿಂದ ಮನೆಗೆ ಹೋಗುತ್ತಿದ್ದಾಗ ಮನೆ ತಲುಪಿದರೂ ಕಚೇರಿಯ ಯೋಚನೆಯಿಂದ ಹೊರಗೆ ಬರುತ್ತಿರಲಿಲ್ಲ. ಮನೆಯವರೊಂದಿಗೆ ಸರಿಯಾಗಿ ಮಾತನಾಡಲು ಆಗುತ್ತಿರಲಿಲ್ಲ. ಈಗ ಹಾಗಲ್ಲ. ಸೈಕಲ್ನಲ್ಲಿ ಮನೆ ತಲುಪುವಷ್ಟರಲ್ಲಿ ಕಚೇರಿಯ ಎಲ್ಲ ಸ್ಟ್ರೆಸ್ನಿಂದ ಹೊರಬಂದಿರುತ್ತೇನೆ. ಮನೆಗೆ ತಲುಪುವಷ್ಟರಲ್ಲಿ ಹೊಸ ಉಲ್ಲಾಸ ಬಂದಿರುತ್ತದೆ. ಕಚೇರಿಯ ಎಲ್ಲ ಜಂಜಾಟವನ್ನು ಮರೆತಿರುತ್ತೇನೆ. ಹಾಗಾಗಿ ಹೆಂಡತಿಯು ತುಂಬಾ ಖುಷಿಯಾಗಿದ್ದಾಳೆ ಎನ್ನುತ್ತಾರೆ ಸಂಗಮೇಶ್. ಸಂಗಮೇಶ್ ಅವರ ಪತ್ನಿ ವೀಣಾ ಬಿದ್ರಿ ಬೆಳಗಾವಿಯಲ್ಲಿ ಡಿಸ್ಟ್ರಿಕ್ಟ್ ಟ್ರೆಜರರಿ ಸಹಾಯಕ ನಿರ್ದೇಶಕಿ. ಅವರಿಗೂ ಕೂಡ ಕಚೇರಿಯ ವಾಹನ ಸೌಲಭ್ಯ ಬಳಸಿಕೊಳ್ಳಲು ಅವಕಾಶವಿದೆ. ಆದರೆ ಮನೆಯಿಂದ ಸುಮಾರು 3.5 ಕಿಲೋಮೀಟರ್ ನಡೆದುಕೊಂಡೇ ಹೋಗುತ್ತಿದ್ದರು. ಇತ್ತೀಚೆಗೆ ಸಮಯದ ಹೊಂದಾಣಿಕೆ ಕಷ್ಟವಾಗಿರುವುದರಿಂದ ಹೋಗುವಾಗ ವಾಹನದಲ್ಲಿ ಹೋಗುತ್ತಾರೆ, ಬರುವಾಗ ನಡೆದುಕೊಂಡೇ ಬರುತ್ತಾರೆ. ಈಗ ಹೆಂಡತಿಗೂ ಸೈಕಲ್ ಕೊಡಿಸುವ ಯೋಚನೆಯಲ್ಲಿ ಸಂಗಮೇಶ್ ಇದ್ದಾರಂತೆ. ಅವರು ಸೈಕಲ್ನಲ್ಲಿ ಹೋಗಿ ಬರಲು ತುಂಬಾ ಉತ್ಸುಕರಾಗಿದ್ದಾರೆ. ಸೈಕಲ್ ಮೇಲೆ ಓಡಾಡಲು ಯಾವುದೂ ರಿಸ್ಕ್ ಇಲ್ಲ. ನಿಜವಾಗಿಯೂ ಬೇರೆ ವಾಹನಗಳಿಗಿಂತಲೂ ಸುರಕ್ಷಿತ. ನನಗೆ ಸ್ವಲ್ಪವೂ ಮುಜುಗರವಿಲ್ಲ ಎನ್ನುತ್ತಾರೆ ಸಂಗಮೇಶ್. ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆಗಳನ್ನು ಹಾಕಿಸಿದ್ದರೂ ಸಹ ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೂ ಇದೇ ಜನವರಿ 31ರಂದು ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ಹಾಕಿಸಲೇಬೇಕೆಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ತಿಳಿಸಿದ್ದಾರೆ. ಜನವರಿ 31 ಭಾನುವಾರದಂದು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ರಾಷ್ಟ್ರಾದ್ಯಂತ ಹಮ್ಮಿಕೊಳ್ಳಲಾಗಿದೆ. 2011ರಿಂದ ಈಚೆಗೆ ಭಾರತ ದೇಶದಲ್ಲಿ ಯಾವುದೇ ವೈಲ್ಡ್ ಪೋಲಿಯೋ ವೈರಸ್ ಪ್ರಕರಣಗಳು ಕಂಡುಬಂದಿಲ್ಲ. 2007ರಲ್ಲಿ ಕೊನೆಯದಾಗಿ ಬಿಹಾರ್ ಮೂಲದ ಕಾರ್ಮಿಕರ ಮಕ್ಕಳಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ಪೋಲಿಯೋ ಪ್ರಕರಣ ವರದಿಯಾಗಿತ್ತು. ಆದರೆ ಕಳೆದ 23 ವರ್ಷದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಪೋಲಿಯೋ ಪ್ರಕರಣಗಳು ವರದಿಯಾಗಿಲ್ಲ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಇನ್ನೂ ಪ್ರಕರಣಗಳು ಕಂಡುಬರುತ್ತಿದ್ದು ಅಲ್ಲಿಂದ ಭಾರತ ದೇಶಕ್ಕೂ ಕೂಡ ರೋಗ ಪಸರಿಸುವ ಅಪಾಯವಿದೆ. ಅದರಲ್ಲೂ ಅತಿ ಅಪಾಯಕಾರಿ ವರ್ಗಗಳಾದ ಅಲೆಮಾರಿ ಜನಾಂಗ, ಗುಡ್ಡಗಾಡು ಜನಾಂಗ ಮತ್ತು ತಪ್ಪು ತಿಳುವಳಿಕೆಯಿಂದ ಸಾರ್ವತ್ರಿಕ ಲಸಿಕೆಗಳನ್ನು ಪಡೆದುಕೊಳ್ಳದೇ ಇರುವ ಜನಾಂಗಗಳಲ್ಲಿ ಅಪಾಯ ತುಂಬಾನೇ ಇದೆ. ಆದ್ದರಿಂದ ಜನವರಿ 31ರಂದು ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದ್ದು ಭಾನುವಾರದಂದು ಅನಿವಾರ್ಯ ಕಾರಣಗಳಿಂದ ಲಸಿಕೆ ವಂಚಿತ ಮಕ್ಕಳಿಗೆ ಫೆಬ್ರವರಿ 1, 2 ಮತ್ತು 3ನೇ ತಾರೀಕಿನಂದು ಮನೆ ಮನೆಗೆ ತೆರಳಿ ಪೋಲಿಯೋ ಹನಿ ನೀಡಲಾಗುವುದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಎಲ್ಲಾ ಆರೋಗ್ಯ ಕಾರ್ಯಕರ್ತೆಯರಿಗೆ ತರಬೇತಿ ಮತ್ತು ಇನ್ನಿತರ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಅಲ್ಲದೆ ಎನ್ಸಿಸಿ, ಎನ್ಎಸ್ಎಸ್, ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ರೋಟರಿ ಲಯನ್ಸ್ ರವರ ಸಹಯೋಗದೊಂದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಅಂದಾಜು 5,11,606 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಮತ್ತು ಅಂದಾಜು 9,77,447 ಮನೆಗಳನ್ನು ಭೇಟಿ ಮಾಡಿ ಲಸಿಕೆ ವಂಚಿತ ಮಕ್ಕಳಿಗೆ ಲಸಿಕೆ ಹಾಕಲಾಗುವುದು. ಜಿಲ್ಲೆಯಲ್ಲಿ ಒಟ್ಟು 2,377 ಪೋಲಿಯೋ ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಅಲ್ಲದೆ 26 ಮೊಬೈಲ್ ತಂಡ ಮತ್ತು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಮುಂತಾದ ಕಡೆಗಳಲ್ಲಿ ಸಾಗಣೆ ಬೂತ್ಗಳನ್ನು ಸ್ಥಾಪಿಸಲಾಗಿದೆ. 9,767 ಕಾರ್ಯಕರ್ತೆಯರನ್ನ ಮತ್ತು 553 ಮೇಲ್ವಿಚಾರಕರನ್ನ ಆಯ್ಕೆ ಮಾಡಲಾಗಿದೆ. ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆಗಳನ್ನು ಹಾಕಿಸಿದ್ರೂ ಸಹ ತಮ್ಮ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಇದೇ ಜನವರಿ 31ರಂದು ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು. ಕೋವಿಡ್-19 ಹಿನ್ನೆಲೆ ಪಾಲಕರು, ಪೋಷಕರು ತಮ್ಮ ಮಕ್ಕಳನ್ನ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಬರುವಾಗ ಮಾಸ್ಕ್ ಕಡ್ಡಾಯವಾಗಿ ಬಳಸುವುದು, ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸ್ಯಾನಿಟೈಸರ್ ಮತ್ತು ಸಾಬೂನಿನಿಂದ ಕೈಗಳನ್ನು ಸ್ವಚ್ಛಗೊಳಿಸಿಕೊಂಡು ಬರುವಂತೆ ತಿಳಿಸಲಾಗಿದೆ. ಕಡ್ಡಾಯವಾಗಿ ಕೋವಿಡ್-19 ಮಾರ್ಗಸೂಚಿಗಳನ್ನು ಪಾಲಿಸಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿರುವ ಮಹಿಳೆಯರ ಆರೋಗ್ಯ ಕಾಪಾಡಲು ಉಚಿತ ಆರೋಗ್ಯ ತಪಾಸಣೆ ಮತ್ತು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಉಚಿತ ಹೆರಿಗೆ ಮಾಡಲಾಗುವುದು ಎಂದು ಅಂಕಲಿಗೆ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಅನೇಮಿಯಾ ಮುಕ್ತ ಭಾರತ ಸಮಾರಂಭದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಮಾಹಿತಿ ನೀಡಿದ್ದಾರೆ. ಶಿಕ್ಷಣದ ಜೊತೆಗೆ ಸಾಮಾನ್ಯ ಜನರ ಆರೋಗ್ಯ ಕಾಪಾಡಲು ಕೆಎಲ್ಇ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು ಮುಂಬರುವ ದಿನಗಳಲ್ಲಿ ಎಲ್ಲರ ಆರೋಗ್ಯ ಮತ್ತು ಸದೃಢ ಸಮಾಜ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಜೊತೆಗೆ ಗ್ರಾಮೀಣ ಭಾಗದಲ್ಲಿರುವ ಮಹಿಳೆಯರ ಆರೋಗ್ಯ ಕಾಪಾಡಲು ಉಚಿತ ಆರೋಗ್ಯ ತಪಾಸಣೆ ಮತ್ತು ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಉಚಿತ ಹೆರಿಗೆ ಮಾಡಲಾಗುವುದೆಂದು ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ತಿಳಿಸಿದರು.
ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಶಿವಾಲಯದಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕೆಎಲ್ಇ ಸಂಸ್ಥೆಯ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಆಶ್ರಯದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ಸಂಶೋಧನಾ ಘಟಕ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಮುದಾಯ ಆರೋಗ್ಯ ಕೇಂದ್ರ ಎಕ್ಸಂಬ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಕಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಡೂರು ಮತ್ತು ಸದಲ್ಗಾ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಅನೇಮಿಯಾ ಮುಕ್ತ ಭಾರತ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಪ್ರಭಾಕರ್ ಕೋರೆ ಮಾತನಾಡುತ್ತಿದ್ದರು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಮಿರಾಜ್ನ ಖ್ಯಾತ ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಸೋಮಶೇಖರ್ ಪಾಟೀಲ್, ಡಾಕ್ಟರ್ ಶಿವಪ್ರಸಾದ್ ಗೌಡರ್, ಎಂಬಿ ಬೆಲ್ಲೇದ್, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವಿಠಲ್ ಶಿಂಡೆ, ಸಂತೋಷ್ ಕುನ್ನೂರ್, ಸಿಡಿಪಿಒ ದೀಪಾ ಕಾಳೆ, ಡಾಕ್ಟರ್ ಮಂಜುನಾಥ್ ಸೋಮಣ್ಣವರ್, ಡಾಕ್ಟರ್ ಉಮೇಶ್ ಚರಂತಿಮಠ್ ಹಾಜರಿದ್ದರು. ಡಾಕ್ಟರ್ ಮಹೇಶ್ ಕುಂಬಾರ್ ಸ್ವಾಗತಿಸಿದರು. ಡಾಕ್ಟರ್ ಶಿವಪ್ರಸಾದ್ ಗೌಡರ್ ಪ್ರಾಸ್ತಾವಿಕ ಮಾತನಾಡಿದರು. ಪ್ರಭಾಕರ್ ಕೋರೆ, ಸೋಮಶೇಖರ್ ಪಾಟೀಲ್ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಸೋಮಶೇಖರ್ ಪಾಟೀಲ್, ಡಾಕ್ಟರ್ ವಿಠಲ್ ಶಿಂದೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಮಹಿಳೆಯರಿಗೆ ರಕ್ತಹೀನತೆ ಕುರಿತು ಸವಿಸ್ತಾರವಾಗಿ ಗರ್ಭಿಣಿಯರಿಗೆ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ನಿರ್ಮಲಾ ಸಾಂಗಾವೆ, ಗೀತಾ ಮೂಳೆ ವಂದಿಸಿದರು. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.